Hello students, in the previous class we studied phylums like Porifera, Coelenterata, Platyhelminthes, Aschelminthes, Annelida. Then we also studied some characters of phylum Arthropoda. We studied its habitat, habit, external character, fundamental characters, and then we also studied there are some internal functions. Functions, in case of function, digestion is by the digestive system. Here digestive system is of a complete type. Respiration through the gills, book lungs, book gills, and by the trachea. Excretion by the Malpighian tubules and by the antennary glands or green glands. Then next one is its circulatory system. Its circulatory system is of open type. Blood is present in the body cavity. ಈಗ ನಾವು ಮುಂದಕ್ಕೆ ಹೋಗುವ ಅದರ ಸೆನ್ಸರಿ ಸ್ಟ್ರಕ್ಚರ್ಸ್. ಸೊ ಸೆನ್ಸರಿ ಸ್ಟ್ರಕ್ಚರ್ಸ್ ಅಂದರೆ ದೇಹದ ಹೊರಗಡೆಯಲ್ಲಿ ಏನಾದರೂ ಚೇಂಜಸ್ ಆದಾಗ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ದೇಹದಲ್ಲಿ ಕೆಲವು ಸೆನ್ಸರಿ ಸ್ಟ್ರಕ್ಚರ್ಸ್ಗಳು ಇರ್ತವೆ. ಸೊ ಅಂತಹ ಸ್ಟ್ರಕ್ಚರ್ಗಳನ್ನು ನಾವು ಸೆನ್ಸರಿ ಆರ್ಗನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ದೇಹದಲ್ಲಿ ಇಂದ್ರಿಯಗಳಿರುತ್ತವಲ್ಲ, ಹಾಗೆ ಚರ್ಮ, ಕಣ್ಣು, ಮೂಗು, ಕಿವಿ ಇದ್ದ ಹಾಗೆ ಅದರ ದೇಹದಲ್ಲಿ ಕೂಡ ಕೆಲವು ಸೆನ್ಸರಿ ಸ್ಟ್ರಕ್ಚರ್ಸ್ಗಳು ಇರ್ತವೆ. ಈ ಸೆನ್ಸರಿ ಸ್ಟ್ರಕ್ಚರ್ಸ್ಗಳು ಯಾವುದು, ಈ ಆರ್ಗ್ಯಾನಿಸಮ್ಗಳಲ್ಲಿ ಇರುವಂತಹ ಸೆನ್ಸರಿ ಸ್ಟ್ರಕ್ಚರ್ಸ್ಗಳು ಯಾವುದು? ಫಸ್ಟ್ ಒನ್ ಈಸ್ ಐಸ್. Here eyes might be simple eyes or compound eyes. First one is simple eye. Simple eye ಅಂತ ಹೇಳಿದ್ರೆ ಒಂದೇ ಐ ಇರ್ತದೆ. ಕೆಲವು ಆರ್ಗ್ಯಾನಿಸಮ್ಗಳಲ್ಲಿ ಹೀಗಿರ್ತದೆ, ಒಂದೇ ಐ. ದೇ ಫಾರ್ಮ್ ಸಿಂಗಲ್ ಇಮೇಜ್, ಒಂದೇ ಇಮೇಜ್ ಫಾರ್ಮೇಷನ್ ಮಾಡ್ತಾರೆ. ನೆಕ್ಸ್ಟ್ ಕಂಪೌಂಡ್ ಐ. ಕಂಪೌಂಡ್ ಐ ಮೀನ್ಸ್ ಹಿಯರ್ ಮೆನಿ simple eyes are present. Each simple eye is called ommatidium. Each one is called an ommatidium. Then these simple eyes, they form image, but the image is overlapped image. So image is ಓವರ್ಲ್ಯಾಪ್ಡ್, ಒಂದರ ಮೇಲೆ ಒಂದು ಕುತ್ಕೊಂಡ ಇಮೇಜ್, ಅದು ಓವರ್ಲ್ಯಾಪ್ಡ್ ಇಮೇಜ್. ಸಚ್ ಟೈಪ್ ಆಫ್ ವಿಷನ್ ಈಸ್ ನೋನ್ ಆಸ್ ಮೊಸಾಯಿಕ್ ವಿಷನ್ ಅಂತ ಹೇಳ್ತೇವೆ. ಆ ವಿಷನನ್ನು ಮೊಸಾಯಿಕ್ ವಿಷನ್ ಅಂತ ಹೇಳ್ತಾರೆ. ಈ ರೀತಿಯ ಮೊಸಾಯಿಕ್ ವಿಷನ್ ಅಥವಾ ಓವರ್ಲ್ಯಾಪ್ಡ್ ಇಮೇಜ್ ಈಸ್ ಹೆಲ್ಪ್ಫುಲ್ ಫಾರ್ ದ ಇನ್ಸೆಕ್ಟ್ಸ್ ಟು ಡಿಟೆಕ್ಟ್ ದ ಮೂಮೆಂಟ್ಸ್. ಇನ್ಸೆಕ್ಟ್ಗಳಲ್ಲಿ ಮೂಮೆಂಟನ್ನು ಡಿಟೆಕ್ಟ್ ಮಾಡಲಿಕ್ಕೆ ಈ ರೀತಿಯ ಓವರ್ಲ್ಯಾಪ್ಡ್ ಅಥವಾ ಈ ರೀತಿಯ ಮೊಸಾಯಿಕ್ ವಿಷನ್ ಹೆಲ್ಪ್ ಮಾಡ್ತದೆ. ಹಾಗೆಯೇ ಇವುಗಳ ದೇಹದಲ್ಲಿ ಬೇರೆ ರೀತಿಯ ಸೆನ್ಸರಿ ಸ್ಟ್ರಕ್ಚರ್ಸ್ಗಳು ಕೂಡ ಇರ್ತವೆ. ಆಂಟೆನ್ನಾ ಈಸ್ ಪ್ರೆಸೆಂಟ್ ಇನ್ ಸಮ್ ಇನ್ಸೆಕ್ಟ್ಸ್. ದೀಸ್ ಆಂಟೆನ್ನಾ ಆರ್ ಆಲ್ಫ್ಯಾಕ್ಟರಿ ಸ್ಟ್ರಕ್ಚರ್ಸ್, ಅಂದರೆ ಸ್ಮೆಲ್ಲನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಹಾಗೆಯೇ ಅವುಗಳು ಮೂವ್ ಮಾಡುವಾಗ ಯಾವುದಾದರೂ ವಸ್ತುವನ್ನು, ಇದರಲ್ಲಿ ಇದ್ದ ವಸ್ತುವನ್ನು ಡಿಟೆಕ್ಟ್ ಮಾಡಲಿಕ್ಕೆ ಕೂಡ ಅವುಗಳು ಹೆಲ್ಪ್ ಆಗ್ತವೆ. ಸಮ್ ಅದರ್ ಟೇಸ್ಟ್ ರಿಸೆಪ್ಟರ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಸಮ್ ಆರ್ಗ್ಯಾನಿಸಮ್ಸ್. ದೆನ್ ಸ್ಟ್ಯಾಟೋಸಿಸ್ಟ್ ಆರ್ ಪ್ರೆಸೆಂಟ್ ಇನ್ ಎಕ್ವಾಟಿಕ್ ಫಾರ್ಮ್ಸ್. ಯಾವ ಆರ್ಗ್ಯಾನಿಸಮ್ಗಳು ನೀರಿನಲ್ಲಿ ಬದುಕ್ತವೋ ಅವುಗಳಲ್ಲಿ ಸ್ಟ್ಯಾಟೋಸಿಸ್ಟ್ಗಳಿರುತ್ತವೆ. ಸ್ಟ್ಯಾಟೋಸಿಸ್ಟ್ ಅಂತ ಹೇಳಿದರೆ ಅವುಗಳು ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ನೀರಿನಲ್ಲಿ ಮೂವ್ ಆಗುವಾಗ ದೇಹವು ಟಿಲ್ಟ್ ಆಗಬಾರದು ಅಂತ ಹೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಲಿಕ್ಕೆ, ದೇಹವನ್ನು ಮುಂದಕ್ಕೆ ಸ್ವಿಮ್ ಮಾಡುವ ಹಾಗೆ, ನಿಧಾನವಾಗಿ ಸ್ವಿಮ್ ಮಾಡುವ ಹಾಗೆ ಮುಂದೆ ಹೋಗಲಿಕ್ಕೆ ಅವುಗಳಲ್ಲಿ ಸ್ಟ್ಯಾಟೋಸಿಸ್ಟ್ಗಳಂತ ಹೇಳುವಂತಹ ಸ್ಟ್ರಕ್ಚರ್ಸ್ಗಳು ಇರ್ತವೆ. ದೆನ್ ದಟ್ ಈಸ್ ಅಬೌಟ್ ಸೆನ್ಸರಿ ಸ್ಟ್ರಕ್ಚರ್ಸ್. ದ ನೆಕ್ಸ್ಟ್ ಈಸ್ ಇಟ್ಸ್ ರಿಪ್ರೊಡಕ್ಷನ್. ಹಿಯರ್ ದೇ ಆರ್ ಯೂನಿಸೆಕ್ಷುವಲ್ ಆರ್ಗ್ಯಾನಿಸಮ್ಸ್. They are unisexual. Male and female are separate. Here male is separate, female is separate. In some cases we can distinguish male and female. ನಾವು ಕೆಲವೊಮ್ಮೆ ಮೇಲ್ ಯಾವುದು, ಫಿಮೇಲ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಕಾಕ್ರೋಚಸ್, ಇನ್ ಕೇಸ್ ಆಫ್ ಮೇಲ್, a structure is present called anal style.
which is absent in the female. ಈ ಸ್ಟ್ರಕ್ಚರ್ ಫೀಮೇಲಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಅದರ ಮೂಲಕ ನಾವು ಮೇಲ್ ಮತ್ತು ಫೀಮೇಲನ್ನು ಐಡೆಂಟಿಫೈ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ ಪ್ರಾನ್ಸ್ ಆಲ್ಸೋ ವಿ ಕ್ಯಾನ್ ಐಡೆಂಟಿಫೈ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ದೆನ್ fertilization is internal. Inside the body, fertilization occurs. Development is direct or indirect. In some cases, it is indirect. Example, insects. You have seen insects larva, caterpillar larva, ಕಂಬಳಿಹುಳುವನ್ನು ನೋಡಿರಬಹುದು. That is the larva of insects. Here, development is indirect through the larval forms. Even in aquatic forms like prawn, crab, lobster, ಇವುಗಳಲ್ಲೆಲ್ಲವೂ ಡೆವಲಪ್ಮೆಂಟ್ ಇಂಡೈರೆಕ್ಟ್ ಬೈ ದ ಲಾರ್ವಲ್ ಫಾರ್ಮ್ಸ್. ಬೇರೆ ಬೇರೆ ರೀತಿಯ ಲಾರ್ವಾಗಳು, ಝೂಯಾ ಲಾರ್ವಾ, ನಾಪ್ಲಿಯಸ್ ಲಾರ್ವಾ, ಈ ರೀತಿಯ ಲಾರ್ವಲ್ ಫಾರ್ಮ್ನ ಮೂಲಕ ಡೆವಲಪ್ಮೆಂಟ್ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಸಮ್ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ ಟೆರೆಸ್ಟ್ರಿಯಲ್ ಕಂಡೀಷನ್ ಲೈಕ್ ಮಿಲಿಪೇಡ್ಸ್, ಅವುಗಳಲ್ಲೆಲ್ಲ ಡೆವಲಪ್ಮೆಂಟ್ ಡೈರೆಕ್ಟ್. ಅಲ್ಲಿ ಚಿಕ್ಕ ಚಿಕ್ಕ ಮರಿ ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗುತ್ತೆ, ಮೊಟ್ಟೆಯಿಂದ ಬರ್ತವೆ, ಅವುಗಳಲ್ಲೆಲ್ಲವೂ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್. ಸೊ ದೀಸ್ ಆರ್ ಸಮ್ ಕ್ಯಾರೆಕ್ಟರ್ಸ್ ಆಫ್ ಆರ್ಥ್ರೋಪೋಡಾ. ಸೊ ಫೈಲಮ್ ಆರ್ಥ್ರೋಪೋಡಾ, ಲಾರ್ಜೆಸ್ಟ್ ಫೈಲಮ್ ಇನ್ ಆನಿಮಲ್ ಕಿಂಗ್ಡಮ್. They live almost in every habitat including air. Organ system level of organization, bilaterally symmetrical, triploblastic, segmented coelomate animals. Body is covered by chitinous exoskeleton. Shedding of exoskeleton occurs in some called molting or ecdysis. Body is divided into head, thorax and abdomen. They have jointed appendages. Respiratory organs are gills, book lungs, book gills or tracheal system. Circulatory system is of open type. Sensory organs like antennae, eyes, statocyst andre balancing organs are present. Next, excretion through Malpighian tubules and green glands. Malpighian tubules in terrestrial forms, green glands in aquatic forms. Dioecious, that is unisexual. Fertilization internal. Oviparous, usually they lay eggs, so they are called oviparous. Development direct or indirect. ಕೆಲವುದರಲ್ಲಿ ಡೈರೆಕ್ಟ್ ಆಗಿರಬಹುದು, ಇನ್ನು ಕೆಲವುದರಲ್ಲಿ ಇಂಡೈರೆಕ್ಟ್ ಆಗಿರಬಹುದು. ಈಗ ನಾವು ಎಕ್ಸಾಂಪಲ್ ಕಲಿಯುವ ಫಸ್ಟ್ ಒನ್ ಈಸ್ ಏಪಿಸ್, ಹನಿಬಿ. ಹಿಯರ್ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಆರ್ ಏಪಿಸ್, ಫಸ್ಟ್ ಒನ್, ದಟ್ ಈಸ್ ಹನಿಬಿ. ಹನಿಬಿ ಈಸ್ economically important because it produces honey. Honey is produced by the honeybee by sucking nectar of the flowers. ಇವುಗಳು ಹೂವಿನ ಮಕರಂದವನ್ನು ಹೀರ್ಕೊಳ್ತವೆ, ಅದರ ಮೂಲಕ ಹನಿಯನ್ನು ಅಥವಾ ಜೇನನ್ನು ಉತ್ಪಾದಿಸುತ್ತವೆ. ಅವುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಹೂವಿನ ಹತ್ತಿರ ಹೋಗ್ತವೆ. ದೇ ಸಕ್ ನೆಕ್ಟರ್. ಅಲಾಂಗ್ ವಿತ್ ದ್ಯಾಟ್ ದೇ ಆಲ್ಸೋ get pollen grains of the flowers. Then they come back to the hive. ಅವುಗಳು ಹೈವಿಗೆ ಹಿಂದೆ ಬರ್ತವೆ. Then they pass the nectar into another honeybee. ಈ ನೆಕ್ಟರನ್ನು ಇನ್ನೊಂದು ಹನಿಬಿಗೆ ಪಾಸ್ ಮಾಡ್ತವೆ. ಆ್ಯಂಡ್ ಅನದರ್ ಹನಿಬಿ ಟೇಕ್ ದಟ್ ಇಸ್ ಅ ವರ್ಕರ್ ಬಿ, ಅದನ್ನು ತಗೊಂಡು ಅದನ್ನು ಚೂ ಮಾಡುತ್ತೆ, ಬಾಯಿಯಲ್ಲಿ ಅದನ್ನು ಚೂ ಮಾಡ್ತದೆ. ಚೂ ಮಾಡುವಾಗ ಅದು ತನ್ನ ದೇಹದಲ್ಲಿರುವಂತಹ ಕೆಲವು ಕಿಣ್ವಗಳನ್ನು, ಕೆಲವು ಎನ್ಸೈಮ್ಗಳನ್ನು ಅದಕ್ಕೆ ಪಾಸ್ ಮಾಡುತ್ತೆ. ಆಫ್ಟರ್ವರ್ಡ್ಸ್, ಆಫ್ಟರ್ ಚೂಯಿಂಗ್ ದ್ಯಾಟ್, ಆಫ್ಟರ್ ಫಾರ್ ಅಬೌಟ್ 30 minutes ಇಟ್ ಚೂಸ್ ದ್ಯಾಟ್ ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಇಟ್ ಸ್ಪಿಟ್ಸ್ ದ್ಯಾಟ್ ಲಿಕ್ವಿಡ್ ಇನ್ ಟು ದ ಹನಿ ಕೋಂಬ್. ಅವುಗಳು ಬಾಯಿಯಲ್ಲಿರುವಂತಹ ಆ ಒಂದು ಲಿಕ್ವಿಡನ್ನು ಈ ಬಿ ಹೈವಿಗೆ, ತಮ್ಮ ಕೋಂಬಿಗೆ ಅಥವಾ ಬಿ ಹೈವಿಗೆ ಸ್ಪಿಟ್ ಮಾಡ್ತವೆ. ಸ್ಪಿಟ್ ಮಾಡಿ ಅದನ್ನು ತಮ್ಮ ದೇಹದ ಇಲ್ಲಿರುವಂತಹ ರೆಕ್ಕೆಯ ಮೂಲಕ ಫ್ಯಾನ್ ತರಹ ಮಾಡಿಕೊಂಡು ಅದನ್ನು ಗಟ್ಟಿ ಮಾಡ್ತವೆ. ಈ ರೀತಿ ಮಾಡಿದಾಗ ಆ ಸ್ಪಿಟ್ ಆದಂತಹ ವಸ್ತು ಉಂಟಲ್ಲ, ಅದು ಗಟ್ಟಿ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಹನಿ. ಸೊ ಲೈಕ್ ದಿಸ್ ಹನಿ ಈಸ್ ಪ್ರಿಪೇರ್ಡ್ ಬೈ ಹನಿ ಬೀಸ್. Honey is very nutritious as well as it contains many nutritive substances. That is why honey bee is considered as an economically important insect. Next one is lucifer or lac insect. This insect lives on trees and
It also during its larval form secretes one secretion. ಇಲ್ಲಿ ನೋಡಿ ಇದು ಅದರ secretion. It secretes the secretion called lac. ಕೆಂಪು ರೀತಿಯ ಒಂದು ದ್ರವ್ಯವನ್ನು ಸ್ರವಿಸುತ್ತದೆ, ಅದನ್ನು ಲ್ಯಾಕ್ ಅಂತ ಹೇಳ್ತಾರೆ. ಈ ಲ್ಯಾಕನ್ನು ಸ್ಕ್ರೇಪ್ ಮಾಡ್ತಾರೆ. ಸ್ಕ್ರೇಪ್ ಮಾಡಿ ಅದರಿಂದ ಅಂಟು ದ್ರವ ಅಥವಾ ಶೆಲ್ಲಾಕನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಶೆಲ್ಲಾಕನ್ನು ಬೇರೆ ಬೇರೆ ರೀತಿಯ ವಸ್ತುವನ್ನು ಪ್ರಿಪೇರ್ ಮಾಡಲಿಕ್ಕೆ, ಅದು ನೇಲ್ ಪಾಲಿಶ್ ಆಗಿರ್ಬೋದು ಅಥವಾ ಯಾವುದನ್ನು ಪಾಲಿಶಿಂಗ್ ಮೆಟೀರಿಯಲ್ ಆಗಿರ್ಬೋದು, ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಈ ಅಂಟು ದ್ರವವನ್ನು ಬಳಸಿಕೊಳ್ತಾರೆ. ನೆಕ್ಸ್ಟ್ ಈಸ್ ಬಾಂಬಿಕ್ಸ್, ದಟ್ ಈಸ್ ಸಿಲ್ಕ್ ಮಾತ್. ಸಿಲ್ಕ್ ಮಾತ್ ಪ್ರೊಡ್ಯೂಸಸ್ ಸಿಲ್ಕ್. ಅದು ಕೂಡ ತನ್ನ ಲಾರ್ವಲ್ ಸ್ಟೇಜಸ್ಸಲ್ಲಿ ಈ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತದೆ. ತನ್ನ ಲಾರ್ವಲ್ ಸ್ಟೇಜಸ್ಸಲ್ಲಿ ತನ್ನ ಸುತ್ತಲೂ ಒಂದು ಕವರಿಂಗ್ ಮಾಡ್ಕೊಳ್ತದೆ. And it produces its covering using its larval salivary gland. That larval salivary gland is called cerrectaries anta helteve. And by using that cerrectaries, it spins one covering around itself, and that covering is nothing but cocoon, and the cocoon contains silk. ಆ ಸಿಲ್ಕನ್ನು ಬೇರೆ ಬೇರೆ ರೀತಿಯ ಫ್ಯಾಬ್ರಿಕ್ ಅಥವಾ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಬಳಸಿಕೊಳ್ತಾರೆ. That is why these three insects are known as economically important insects. Next is vectors. What are vectors? Vectors anta helidre these are insects which transfer diseases. ಡಿಸೀಸ್ ಅನ್ನು ಟ್ರಾನ್ಸ್ಫರ್ ಮಾಡುವಂತಹ ಇನ್ಸೆಕ್ಟ್ಗಳಿಗೆ ವೆಕ್ಟರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಈ ಮೂರು ಇನ್ಸೆಕ್ಟ್ಗಳು ವೆಕ್ಟರ್ಗಳು, ಅವುಗಳು ಡಿಸೀಸನ್ನು ಟ್ರಾನ್ಸ್ಫರ್ ಮಾಡ್ತವೆ. ಯಾವುದು? ಫಸ್ಟ್ ಒನ್ ಈಸ್ ಅನೋಫಿಲಿಸ್. ಇಟ್ ಟ್ರಾನ್ಸ್ಫರ್ಸ್ ಡಿಸೀಸ್, ದಟ್ ಈಸ್ ಮಲೇರಿಯಾ. ಇದು ಮಲೇರಿಯಾವನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಇನ್ಸೆಕ್ಟ್, ಅನೋಫಿಲಿಸ್ ಮಾಸ್ಕಿಟೋ. ನೆಕ್ಸ್ಟ್ ಈಸ್ ಕ್ಯೂಲೆಕ್ಸ್. ಇಟ್ ಟ್ರಾನ್ಸ್ಫರ್ಸ್ ಫೈಲೇರಿಯಾ, ಆನೆಕಾಲು ರೋಗವನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಇನ್ಸೆಕ್ಟ್. ನೆಕ್ಸ್ಟ್ ಈಸ್ ಎಡಿಸ್. ಇಟ್ ಟ್ರಾನ್ಸ್ಫರ್ಸ್ ಡೆಂಗ್ಯೂ, ಚಿಕನ್ ಗುನ್ಯಾ ಎಕ್ಸೆಟ್ರಾ. ಈಗ ಈ ಮೂರರಲ್ಲಿ ಡಿಫರೆನ್ಸ್ ಏನು ಅಂತ ಹೇಳಿ ಕೇಳಬಹುದು. ಫಸ್ಟ್ ಇದು ಏಡಿಸನ್ನು ನೋಡುವ. ಈ ಈಡಿಸಲ್ಲಿ ಯಾವಾಗಲೂ ದೇಹದಲ್ಲಿ ಕಪ್ಪು ಬಿಳಿಯ ಪಟ್ಟೆಗಳು ಇರ್ತವೆ. ಇನ್ ಈಡಿಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ striations are present by which you can identify Aedes mosquito. Then Anopheles and Culex, how to identify, how to detect, how to differentiate these two. Anopheles and Culex ಅಲ್ಲಿ ಕುತ್ಕೊಳ್ಳುವಾಗ ಸ್ವಲ್ಪ ಡಿಫರೆಂಟ್ ಆಗಿ ಕುತ್ಕೊಳ್ತವೆ. Anopheles ಸ್ವಲ್ಪ ಆ್ಯಂಗಲಲ್ಲಿ ಕುತ್ಕೊಂಡ್ರೆ, ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಕುತ್ಕೊಂಡ್ರೆ, ಈ ಕ್ಯೂಲೆಕ್ಸ್ ನೇರವಾಗಿ ಅಥವಾ ಸಮಾಂತರವಾಗಿ ಪ್ಯಾರಲಲ್ ಆಗಿ ಕೂತ್ಕೊಳ್ತದೆ. ಸೊ ಬೈ ವಿಚ್ ವಿ ಕ್ಯಾನ್ ಐಡೆಂಟಿಫೈ ಬಿಟ್ವೀನ್ ದೀಸ್ ಟು ಇನ್ಸೆಕ್ಟ್ಸ್. ನೆಕ್ಸ್ಟ್ ಈಸ್ ಲೊಕಸ್ಟಾ. This is a gregarious insect. Gregarious means they fly in groups. ಒಟ್ಟು ಗ್ರೂಪಲ್ಲಿ ಫ್ಲೈ ಆಗ್ತವೆ. ಗ್ರೂಪಲ್ಲಿ ಫ್ಲೈ ಆಗಿ ಇವುಗಳು ದವಸ ಧಾನ್ಯಗಳು ಅಂದರೆ ಮೇನಾಗಿ ಭತ್ತ ಅಂತಹ ಎಲ್ಲ ಗದ್ದೆಗಳಿಗೆ ಹೋಗಿ ಅವುಗಳನ್ನು ಹಾಳು ಮಾಡ್ತವೆ. ಸೊ ದೇ ಆರ್ ಗ್ರಿಗೇರಿಯಸ್ ಇನ್ಸೆಕ್ಟ್ಸ್. ನೆಕ್ಸ್ಟ್ ಈಸ್ ಲಿಮಿಲೆಸ್. ಲಿಮಿಲೆಸ್ ಈಸ್ ಕಾಲ್ಡ್ ಫಾಸಿಲ್, ಲಿವಿಂಗ್ ಫಾಸಿಲ್ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ ಇದು ಸುಮಾರಾಗಿ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಈಗ ಕೂಡ ಇದೆ. ಅದರ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ, ಅದು ಚೇಂಜ್ ಆಗಿಲ್ಲ. ಅದಕ್ಕೋಸ್ಕರ ಇದನ್ನು ಲಿವಿಂಗ್ ಫಾಸಿಲ್ ಅಂತ ಹೇಳಿ ಕರೀತಾರೆ. So that is about arthropoda. Now let's study next phylum, phylum Mollusca. Mollis means soft. So mollis means soft. Molluscans are soft-bodied animals. They are soft-bodied animals. Now, what are the other characters? Mollusca phylum is the second largest phylum in animal kingdom. Animal kingdom alli ಎರಡನೆಯ largest phylum Mollusca. Then, where these animals live? They live in terrestrial condition as well as aquatic condition. Some live in terrestrial condition. ಕೆಲವು ಲ್ಯಾಂಡ್ ಅಲ್ಲಿ ಇರ್ತವೆ, ಟೆರೆಸ್ಟ್ರಿಯಲ್ ಕಂಡೀಷನ್ ಅಲ್ಲಿ ಇರ್ತವೆ. ಯಾವುದು? ಸ್ನೇಲ್ಸ್, ಬಸವನ ಹುಳು, ಸ್ಲಗ್ಸ್, ದೇ ಲಿವ್ ಇನ್
terrestrial condition. And some are present in aquatic condition, ನೀರಿನಲ್ಲಿ ಇರ್ತವೆ. ಅದು ಫ್ರೆಶ್ ವಾಟರ್ ಆಗಿರ್ಬೋದು, ಮೆರೈನ್ ವಾಟರ್ ಆಗಿರ್ಬೋದು, ಅದು ನೀರಿನಲ್ಲಿ ಇರ್ತವೆ. ಯಾವುದದು? ಆಕ್ಟೋಪಸ್, ಸಮ್ ಸ್ಕ್ವಿಡ್ಸ್, ಫ್ರೆಶ್ ವಾಟರ್ ಮಸಲ್, ನಾಟಿಲಸ್, ಮೈಟಿಲಸ್, these shelled animals all are molluscs. They live in aquatic condition. Some live in fresh water, some live in marine water. So that is about habitat. Then next is its habit. ಅವುಗಳು ಹೇಗಿರ್ತವೆ? So here they are free living animals. ಅವುಗಳು free living organisms, ಹೆಚ್ಚಿನವುಗಳು. They are fundamental characters. They are having organ system level of organization, bilaterally symmetrical, triploblastic, coelomate animals. ಆದರೆ body is unsegmented. Here segmentation is absent. Body is unsegmented. Here they are coelomate animals. ಬಟ್ ಲಾರ್ಜ್ ಸೀಲೋಮ್ ಈಸ್ ಆಬ್ಸೆಂಟ್. ದೊಡ್ಡ ಸೀಲೋಮ್ ಇಲ್ಲ, ಸೀಲೋಮ್ ಚಿಕ್ಕದಾಗಿದೆ. ಸೊ ಲಾರ್ಜ್ ಸೀಲೋಮ್ ಈಸ್ ಆಬ್ಸೆಂಟ್ ಹಿಯರ್. ಸೊ ದಟ್ ಈಸ್ ಅಬೌಟ್ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಲೆಟ್ಸ್ ಸ್ಟಡಿ ಇಟ್ಸ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ಅದರ ದೇಹದ ಹೊರಗಡೆಯ ಕ್ಯಾರೆಕ್ಟರನ್ನು ಕಲಿಯುವ. ಮೇನ್ಲಿ ದೀಸ್ ಆನಿಮಲ್ಸ್ contain one exoskeleton called shell. Shell is present in these animals. ದೇಹದ ಹೊರಗಡೆ ಅಥವಾ ದೇಹದ ಒಳಗಡೆ ಶೆಲ್ ಇರ್ತವೆ. ಹೊರಗಡೆ ಇದ್ದರೆ ಎಕ್ಸೋಸ್ಕೆಲಿಟನ್, ಒಳಗಡೆ ಇದ್ದರೆ ಎಂಡೋಸ್ಕೆಲಿಟನ್. ಕೆಲವೊಮ್ಮೆ ಈ ಪ್ರಾಣಿಗಳಲ್ಲಿ ದೇಹದ ಹೊರಗಡೆ ಶೆಲ್ ಇರಬಹುದು, ಚಿಪ್ಪು ಇರಬಹುದು, ದೇಹದ ಹೊರಗಡೆ ಇರ್ತದೆ. ಕೆಲವೊಮ್ಮೆ ದೇಹದ ಒಳಗಡೆ ಕೂಡ ಇರುತ್ತೆ, ಇನ್ನು ಕೆಲವುದರಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಸೊ ಶೆಲ್ ಈಸ್ ಪ್ರೆಸೆಂಟ್. So they are shelled animals. Next, ಬೇರೆ ಅದರ ದೇಹದ ಸ್ಟ್ರಕ್ಚರನ್ನು ನೋಡೋದಾದರೆ ನಾವು ಈ ಡಯಾಗ್ರಾಮನ್ನು ಗಮನಿಸುವ. Here in these animals body is divided into head, foot and visceral hump. ದೇಹವು 3 ಭಾಗವಾಗಿ ವಿಭಜನೆಯಾಗಿದೆ. ಹೆಡ್, ಫುಟ್ ಆ್ಯಂಡ್ ವಿಸರಲ್ ಹಂಪ್ 3 ಭಾಗವಾಗಿ ವಿಭಜನೆ ಆಗಿದೆ. ಹೆಡ್ ಕಂಟೇನ್ಸ್ ಮೌತ್. ಹೆಡ್ಡಲ್ಲಿ ಮೌತ್ ಇದೆ. ದೆನ್ ಮೌತಿನ ಒಳಗಡೆ ಒಂದು ಸ್ಟ್ರಕ್ಚರ್ ಇದೆ. ಇನ್ ದ ಬಕ್ಕಲ್ ಕ್ಯಾವಿಟಿ ಒನ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ದಟ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ರ್ಯಾಡ್ಯುಲಾ ಅಂತ ಹೇಳ್ತಾರೆ. ನೌ ದಿಸ್ ರ್ಯಾಡ್ಯುಲಾ ಈಸ್ ರಾಸ್ಪಿಂಗ್ ಆರ್ಗನ್. Radula is the rasping organ. What is rasping? Rasping means ಈ ರ್ಯಾಡುಲಾ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರೀತಿಯ ಸರ್ರೇಟೆಡ್ ಎಡ್ಜಸ್ ಇರುತ್ತೆ, ಒಂದು ರೀತಿಯ ಈ ರೀತಿಯ ಅದರಲ್ಲಿ ಮುಳ್ಳುಗಳಿರುವಂತಹ ಎಡ್ಜಸ್ ಇರುತ್ತೆ. ಅದರ ಮೂಲಕ ಅದನ್ನು ಹೊರಗೆ ತಗೊಂಡು ಬಂದು ಯಾವುದಾದ್ರೂ ಫುಡ್ ಮೆಟೀರಿಯಲ್ಸನ್ನು ಕಟ್ ಮಾಡಿ ಪುನಃ ದೇಹದ ಒಳಗಡೆ ತುಂಬಿಕೊಳ್ತದೆ. ಸೊ ಇಟ್ ಕಮ್ಸ್ ಔಟ್ಸೈಡ್, ದ ಫುಡ್ ಈಸ್ ಟೇಕನ್ ಆ್ಯಂಡ್ ಇಟ್ ಗೆಟ್ಸ್ ಕಟ್ and then it will be taken inside into the mouth. So such mechanism is taking place by the radula, so it's called rasping organ anta heltare. Then digestive system is present, mouth is present, anus is present. That means digestive system is complete here. A digestive tract is present. ಅದರಲ್ಲಿ ಒಂದು digestive tract ಇದೆ, ಒಂದು digestive gland ಕೂಡ ಇದೆ. Then foot is present. Foot is used for crawling, creep ಮಾಡಲಿಕ್ಕೆ, ಕ್ರಾಲ್ ಮಾಡಲಿಕ್ಕೆ ಅಥವಾ ಕೆಲವೊಮ್ಮೆ ಸ್ವಿಮ್ ಮಾಡಲಿಕ್ಕೆ ಈ ಫುಟ್ಟನ್ನು ಯೂಸ್ ಮಾಡಲಾಗುತ್ತೆ ಇನ್ ದೀಸ್ ಆನಿಮಲ್ಸ್. Then now the body is a visceral hump is present here. The visceral mass ಅಥವಾ visceral hump is covered by one thin covering of the body. ಸ್ಕಿನ್ನಿನ ಒಂದು ತಿನ್ ಕವರಿಂಗ್ ಇರುತ್ತೆ. ಆ ತಿನ್ ಕವರಿಂಗ್ ಫುಲ್ ವಿಸರಲ್ ಮಾಸ್ ಅನ್ನು, ವಿಸರಲ್ ಹಂಪನ್ನು ಕವರ್ ಮಾಡುತ್ತೆ. ಆ್ಯಂಡ್ ದಟ್ ತಿನ್ ಕವರಿಂಗ್ ಆಫ್ ದ ಸ್ಕಿನ್ ಈಸ್ ನೋನ್ ಆಸ್ ಮ್ಯಾಂಟಲ್ ಅಂತ ಹೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಮ್ಯಾಂಟಲ್. ಸೊ ಇಫ್ ದಿಸ್ ಈಸ್ ವಿಸರಲ್ ಮಾಸ್
A mantle covers that visceral mass or visceral hump. Between the visceral mass and the mantle ಮತ್ತು visceral mass ಮಧ್ಯದಲ್ಲಿ a cavity is present like this, and that cavity is known as mantle cavity. This mantle cavity contains gills. ಈ mantle cavityಯಲ್ಲಿ ಗಿಲ್ಸ್ಗಳಿವೆ, and this gills help in respiration. ಗಿಲ್ಸ್ಗಳು ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡ್ತವೆ. So, mantle cavity is present. Inside the mantle cavity, gills are present. Gills help in respiration. Now, what is the function of mantle? Mantle covers the visceral mass, of course. Mantle also does one more function. What is that? It secretes shell. So, shell of these animals is secreted by the mantle. Mantle ಈ shell ಅನ್ನು secrete ಮಾಡ್ತದೆ. Next, respiration occurs by the gills. Then excretion. Here, excretion also carried out by the gills only. ಕೆಲವೊಮ್ಮೆ ಈ ಗಿಲ್ಸ್ಗಳು ಎಕ್ಸ್ಕ್ರಿಷನ್ ಅನ್ನು ಮಾಡ್ತವೆ. ಸೊ ಬೇರೆ ರೀತಿಯ ಎಕ್ಸ್ಕ್ರಿಷನ್ ಸ್ಟ್ರಕ್ಚರ್ಸ್ ಇಲ್ಲಿ ಇರುವುದಿಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಆಫ್ ಓಪನ್ ಟೈಪ್. Blood circulates in the body cavity. Okay, blood circulates in the body cavity. Blood circulatory system is of open type. Then next is its reproduction. Here animals may be unisexual or bisexual. ಅವುಗಳು ಯೂನಿಸೆಕ್ಸುವಲ್ ಆಗಿರಬಹುದು ಅಥವಾ ಬೈಸೆಕ್ಸುವಲ್ ಕೂಡ ಆಗಿರಬಹುದು. ಕೆಲವೊಂದು ಯೂನಿಸೆಕ್ಸುವಲ್ ಆಗಿರುತ್ತವೆ, ಕೆಲವೊಂದು ಬೈಸೆಕ್ಸುವಲ್ ಆಗಿರುತ್ತವೆ. Then fertilization is internal, development is indirect. ಹೆಚ್ಚಿನ ಕಡೆಯಲ್ಲಿ ಡೆವಲಪ್ಮೆಂಟ್ ಇಂಡೈರೆಕ್ಟ್ ಆಗುತ್ತೆ by the larval form. So the larval form is trochophore larva ಅಥವಾ veliger larva ಅಂತ ಹೇಳ್ತಾರೆ. By the larva development occurs. These are some of the characters of mollusca. So in mollusca, body is divided into head, foot and visceral hump. Mantle is present. Inside the mantle cavity, gills are present. Gills help in respiration as well as excretion. Then digestive system is complete, and buccal cavity contains radula. They are unisexual or bisexual. Development is direct or indirect. So these are second largest animal phylum. Terrestrial or aquatic, marine or freshwater, organ system level of organization, bilateral symmetrical, triploblastic, coelomate animals. Body is covered by calcareous shell and is unsegmented. ನಾನು ಆಗಲೇ ಹೇಳಿದ್ದೇನೆ, ದೇಹವು ಸೆಗ್ಮೆಂಟೇಷನ್ ಆಗಿಲ್ಲ. With a distinct head, muscular foot and visceral hump. A soft and spongy layer of skin forms mantle. ಒಂದು ಸ್ಕಿನ್ನಿನ ಲೇಯರ್ forms mantle over the visceral hump. The space between the hump and the mantle is called mantle cavity. So, ದೇಹ ಹಂಪ್ ಅಂತ ಹೇಳಿ ವಿಸರಲ್ ಹಂಪ್ ಮತ್ತೆ ಮ್ಯಾಂಟಲ್ ಮಧ್ಯೆ ಇರುವ ಕ್ಯಾವಿಟಿಯನ್ನು ಮ್ಯಾಂಟಲ್ ಕ್ಯಾವಿಟಿ ಅಂತ ಹೇಳ್ತಾರೆ. In mantle cavity, feather-like gills are present which perform respiratory and excretory function. Respiratory ಮತ್ತು excretory function ಅನ್ನು ಈ ಗಿಲ್ಸ್ಗಳು ಮಾಡ್ತವೆ. The anterior head region has sensory tentacles. ಕೆಲವೊಂದು ಕಡೆಯಲ್ಲಿ ಕೆಲವು ಆರ್ಗ್ಯಾನಿಸಮ್ಗಳಲ್ಲಿ ಹೆಡ್ ರೀಜನಲ್ಲಿ ಒಂದು ಟೆಂಟಾಕಲ್ಸ್ ಇರ್ತವೆ. ಅವುಗಳು ಸೆನ್ಸರಿ ಅಂತ ಹೇಳಿದರೆ ಅವುಗಳು ಯಾವುದೇ ಒಂದು ಸೆನ್ಸೇಷನನ್ನು ಅಂದರೆ ಟಚ್ ಅಥವಾ ಸ್ಮೆಲ್ ಅದನ್ನು ತಗೊಳ್ಳಿಕ್ಕೆ ಅವುಗಳು ಹೆಲ್ಪ್ ಮಾಡ್ತವೆ. ಟೆಂಟಾಕಲ್ಸ್ ಆರ್ ಪ್ರೆಸೆಂಟ್ ಇನ್ ಹೆಡ್ ರೀಜನ್ ಇನ್ ಸಮ್ ಆನಿಮಲ್ಸ್. ಮೌತ್ ಕಂಟೇನ್ಸ್ ರಾಸ್ಪಿಂಗ್ ಆರ್ಗನ್ ಫಾರ್ ಫೀಡಿಂಗ್ ಕಾಲ್ಡ್ ರಾಡ್ಯುಲಾ. ಯೂಜ್ವಲಿ ಡಯೋಶಿಯಸ್, ಕೆಲವೊಮ್ಮೆ ದೇ ಆರ್ monoecious also. Dioecious means it is unisexual. ಕೆಲವೊಮ್ಮೆ monoecious ಕೂಡ ಉಂಟು. Oviparous with the indirect development. Now let's study some examples. This diagram shows the structure, mouth, and then its digestive tract. Then gills are present, anus is present, foot. It's a structure. This is about the radula. Radula is present here, and radula helps in rasping.
This is Chaetopleura or chiton. Chiton has 8 shell plates. 1, 2, 3, 4, 5, 6, 7, 8. 8 shell plates are present. ಒಂದು shell ಅಲ್ಲ, 8 shell plates are present in chiton. This is Phyla globosa. It is present in fields. ಯಾವಾಗಲೂ ಗದ್ದೆಗಳಲ್ಲೆಲ್ಲ ಇದು ಇರ್ತದೆ, ಮಳೆಗಾಲದ ಟೈಮಲ್ಲಿ ಹೆಚ್ಚಾಗಿ ಇರ್ತದೆ. ಇದರ ದೇಹವು ಶೆಲ್ಲಿನಿಂದ ಆವೃತವಾಗಿದೆ. ಶೆಲ್ ಈಸ್ ಕಾಯಿಲ್ಡ್ ಹಿಯರ್, ಗ್ಯಾಸ್ಟ್ರೋ ಅಂತ ಹೇಳಿದ್ರೆ ಇದು ಗ್ಯಾಸ್ಟ್ರೋಪೋಡ ಕ್ಲಾಸ್ಗೆ ಸೇರಿದ್ದು. ಅದರ ಶೆಲ್ ಕಾಯಿಲ್ ಆಗಿರುತ್ತೆ. ಆ್ಯಂಡ್ ದೆನ್ ಇಟ್ ಕವರ್ಡ್ ಬೈ ಎ ಕವರಿಂಗ್ ಕಾಲ್ಡ್ ಒಪರ್ಕ್ಯುಲಮ್. ಅದರದ್ದು ಆ ಒಪರ್ಕ್ಯುಲಮ್ನ ಒಳಗಡೆ ಈ ಪ್ರಾಣಿ ಬದುಕಿರ್ತದೆ. ಇಟ್ ಇಸ್ ಎಡಿಬಲ್ ಆರ್ಗ್ಯಾನಿಸಮ್. Pinctata vulgaris, this is the bivalvia. Bivalvia means it has 2 valves, 2 valve ಇರುತ್ತೆ. Pinctata contains 2 valves, one valve is larger, one is smaller. Then it is the pearl oyster. ಇದು pearl oyster ಅಂದರೆ ಇದರ ಮೂಲಕ ಪರ್ಲ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ವಸ್ತುವನ್ನು, ಇದು ವಿಸರಲ್ ಮಾಸ್ ಆದರೆ, ಇದು ಮ್ಯಾಂಟಲ್ ಆದರೆ, ಅದರ ಮಧ್ಯೆ ಕ್ಯಾವಿಟಿಯನ್ನು ಮ್ಯಾಂಟಲ್ ಕ್ಯಾವಿಟಿ ಅಂತ ಕರೀತಾರೆ. ಈ ಮ್ಯಾಂಟಲ್ ಕ್ಯಾವಿಟಿಯ ಒಳಗಡೆ ಯಾವುದೋ ಒಂದು ಎಕ್ಸ್ಟ್ರಾ ಅಂದರೆ ಹೊರಗಡೆಯಿಂದ ಬಂದಂಥ ಸಬ್ಸ್ಟೆನ್ಸ್ ಅದರ ಒಳಗಡೆ ಹೋದ ಕೂಡಲೇ ಈ ಮ್ಯಾಂಟಲ್ ಅದರ ಸುತ್ತಲೂ ಒಂದು ಸೆಕ್ರೆಷನ್ ಸೆಕ್ರೆಟ್ ಮಾಡುತ್ತೆ. ಇದೇ ರೀತಿಯ ಸೆಕ್ರೆಷನ್ ಈ ಪರ್ಲ್ ಪ್ರೊಡ್ಯೂಸ್ ಆಗುವಾಗ ಕೂಡ ನಡೀತದೆ. ಸೊ ಲೈಕ್ ದ್ಯಾಟ್ ಪರ್ಲ್ ಈಸ್ ಪ್ರೊಡ್ಯೂಸ್ಡ್. ಅದರ ಸುತ್ತಲೂ ಒಂದು ಸೆಕ್ರೆಷನ್ ಸೆಕ್ರೆಟ್ ಮಾಡುತ್ತೆ. ಹೊರಗಡೆ ಯಾವುದೇ ಸಬ್ಸ್ಟೆನ್ಸ್ ಆಗಿರಬಹುದು, ಅದು ಮರಳಾಗಿರಬಹುದು, ಯಾವುದೇ ಸಬ್ಸ್ಟೆನ್ಸ್ ಆಗಿರಬಹುದು, ಅದು ಈ ಮ್ಯಾಂಟಲ್ ಕ್ಯಾವಿಟಿಗೆ ಬಂದ ಕೂಡಲೇ ಈ ಮ್ಯಾಂಟಲ್ ಏನು ಮಾಡುತ್ತೆ, ಅದರ ಸುತ್ತಲೂ ಒಂದು ಸೆಕ್ರೆಷನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಈ ರೀತಿಯಲ್ಲಿ ಪರ್ಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಈ ಮೆಕ್ಯಾನಿಸಮ್ ಅನ್ನು ಪರ್ಲ್ ಕಲ್ಚರಲ್ಲೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಈ ಪರ್ಲ್ ಆಯಿಸ್ಟರ್ ಅನ್ನು ಯೂಸ್ ಮಾಡಿಕೊಂಡು ಪರ್ಲ್ ಕಲ್ಚರ್ ಮಾಡ್ತಾರೆ. This is Dentalium. It is elephant tusk shell. Scaphopoda, elephant tusk shell. ಇದರ ಟಸ್ಕ್ ಇದು ಶೆಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಎಲಿಫೆಂಟ್ ಟಸ್ಕ್ ಉಂಟಲ್ಲ, ಎಲಿಫೆಂಟ್ ದಂತ ಉಂಟಲ್ಲ, ಆ ರೀತಿಯ ಶೇಪ್ ಇರುತ್ತೆ. ಅದಕ್ಕೆ ಅದನ್ನು ಎಲಿಫೆಂಟ್ ಟಸ್ಕ್ ಶೆಲ್ ಅಂತ ಹೇಳ್ತಾರೆ. This is Loligo or squid. In case of Loligo, shell is present inside. ಅದನ್ನು ನಾವು the shell which is present inside and usually we get in the seashores. ಸಮುದ್ರದ ತೀರದಲ್ಲೆಲ್ಲ ಈ ರೀತಿಯ ಶೆಲ್ಗಳು ಕಾಣಸಿಗ್ತವೆ. ಓಕೆ, ದಿಸ್ ಫಿಶ್, ಲೊಲಿಗೋ ಫಿಶ್ ಈಸ್ ಎಡಿಬಲ್ ಫಿಶ್. ಅದನ್ನು ತಿಂತಾರೆ, ಎಡಿಬಲ್ ಫಿಶ್. ನೆಕ್ಸ್ಟ್ ಈಸ್ ಎಪ್ಲೇಶಿಯಾ or sea hare. It has 2 tentacles and a long tail is present. It's whitish in color. It looks like a rabbit, hare ಅಥವಾ rabbit ಅಂತ ಹೇಳಿ ಕರೀತಾರೆ. That is why ಇದನ್ನು sea hare ಅಂತಾರೆ. ಅಂದರೆ ಬಿಳಿ ತರಹ ಇರುತ್ತೆ, 2 ಟೆಂಟಾಕಲ್ ಇರ್ತದೆ, ನೋಡಲಿಕ್ಕೆ ಮೊಲದ ಥರ ಕಾಣಿಸ್ತದೆ, ಅದಕ್ಕೋಸ್ಕರ ಇದನ್ನು sea hare ಅಂತ ಹೇಳಿ ಕರೀತಾರೆ. Then next is octopus, devilfish. It has a head, ಒಂದು ಹೆಡ್ ಇದೆ, and it contains a body. Head has 8 arms and 8 arms contain suckers. ದೇಹದಲ್ಲಿ 8 ಆರ್ಮ್ಗಳಿವೆ. ಆ ಆರ್ಮ್ಗಳಲ್ಲಿ ಈ ರೀತಿ ಸಕ್ಕರ್ಸ್ ಇರ್ತವೆ. and by using the suckers it attaches to the body of any enemy or any organism which it wants to eat. ಆ ಸಕ್ಕರನ್ನು ಯೂಸ್ ಮಾಡಿಕೊಂಡು ಅದು ಬೇರೆ ಆರ್ಗ್ಯಾನಿಸಮ್ಗೆ ಅಟ್ಯಾಚ್ ಆಗ್ತದೆ. ಸೊ ಸಕ್ಕರ್ಸ್ ಆರ್ ಪ್ರೆಸೆಂಟ್. ಇಟ್ ಇಸ್ ಕಾಲ್ಡ್ ಡೆವಿಲ್ ಫಿಶ್. ಇದನ್ನು ಡೆವಿಲ್ ಫಿಶ್ ಅಂತ ಕರೀತಾರೆ. ಯಾಕೆ ಹೇಳಿದರೆ ಇದು ಆರ್ಗ್ಯಾನಿಸಮ್ನ ದೇಹವನ್ನು ತಯಾರು ಮಾಡೋಕ್ಕೆ ಸಿಗುತ್ತದೆ. ಯಾವ ರೀತಿ ಸಿಗುತ್ತದೆ ಅಂತ ಹೇಳಿದರೆ ಡೆವಿಲ್ ತರಹ ಸಿಗುತ್ತದೆ ಅಂತೆ. ಅದಕ್ಕೋಸ್ಕರ ಇದನ್ನು ಡೆವಿಲ್ ಫಿಶ್ ಅಂತ ಕರೀತಾರೆ. ಹೆಚ್ಚಾಗಿ ಇದು ಈ ಫ್ರೆಶ್ ವಾಟರ್ ಮಸಲ್ ಅಂದರೆ ಬೈವಾಲ್ವಿಯಾ 2 ವಾಲ್ವ್ ಇರುವಂತಹ ಮೊಲಸ್ಕವನ್ನು ತಿಂತದೆ. ಅದು ಹೇಗೆ ತಿಂತದೆ ಅಂತ ಹೇಳಿದರೆ ಅದರ ವಾಲ್ವನ್ನು ಓಪನ್ ಮಾಡಿಕೊಂಡು ಅದು ತಿಂತದೆ. ಅದಕ್ಕೋಸ್ಕರ ಇದನ್ನು ಡೆವಿಲ್ ಫಿಶ್ ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ಫೈಲಮ್ ಮೊಲಸ್ಕಾ. ನೌ ನೆಕ್ಸ್ಟ್ ವಿಲ್ ಸ್ಟಡಿ another phylum Echinodermata. Now
Echinus means spine. Derma means skin. Echinodermates are spiny skinned animals. Now, where these spines are present? In case of echinoderms, ಈ ಎಕೈನೋಡರ್ಮ್ಸ್ಗಳಲ್ಲಿ ಸ್ಪೈನಿ ಸ್ಕಿನ್ನೆಡ್ ಆ್ಯನಿಮಲ್ಸ್ ಅಂತ ಹೇಳಿ ಕರಿತೇವೆ ಅವುಗಳು ಕಂಟಕ ಚರ್ಮಿಗಳು. ಅಂದರೆ ಅವುಗಳ ದೇಹದಲ್ಲಿ ಸ್ಪೈನ್ಸ್ ಅಥವಾ ಮುಳ್ಳುಗಳಿವೆ, ಅದಕ್ಕೋಸ್ಕರ ಅದನ್ನು ನಾವು ಕಂಟಕ ಚರ್ಮಿಗಳು ಅಂತ ಹೇಳಿ ಕರಿತೇವೆ. ಈ ಕಂಟಕ ಅಂದರೆ ಈ ಮುಳ್ಳು ಎಲ್ಲಿರ್ತದೆ? ದಿಸ್ ಈಸ್ ಅ ಎಪಿಥೀಲಿಯಂ ಅಥವಾ ಎಪಿಡರ್ಮಿಸ್. ಇದು ಎಪಿಡರ್ಮಿಸ್ ಆದರೆ ಇದರ ಕೆಳಗಡೆ ಇನ್ ಕೇಸ್ ಆಫ್ ಎಕೈನೋಡರ್ಮ್ಸ್ ಎ ಕಾಲ್ಕೇರಿಯಸ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಈ ಎಪಿಡರ್ಮಿಸ್ನ ಕೆಳಗಡೆ ಕ್ಯಾಲ್ಸಿಯಂ ಕಾರ್ಬೋನೇಟಿನಿಂದ ಆದಂತಹ ಒಂದು ಸ್ಟ್ರಕ್ಚರ್ಸ್ ಇರ್ತದೆ. ಅದನ್ನು ಆಸಿಕಲ್ಸ್ ಅಂತ ಹೇಳಿ ಕರೀತಾರೆ. ಈ ಆಸಿಕಲ್ಸ್ ಮುಳ್ಳನ್ನು ಪ್ರೊಡ್ಯೂಸ್ ಮಾಡ್ತವೆ. ದೇ ಕಂಟೇನ್ ಸ್ಪೈನ್ಸ್. These ossicles contain spines, and these spines come out of the epidermis, and that is why their body looks spiny. ಅದು ಮುಳ್ಳು ದೇಹದ ಹೊರಗಡೆಯಿಂದ ಬಂದು ನಮಗೆ ಅದು ದೇಹ ಮುಳ್ಳಿನ ತರಹ ಇರುವ ಹಾಗೆ ಅನಿಸ್ತದೆ. That is why they are called echinodermata. Okay, now what are the other features? Where do they live? All are marine here. ಎಲ್ಲವೂ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳು ಇವುಗಳು. All are marine. Then next, they are free living organisms. Then next, here they contain organ system level of organization. They are radially symmetrical. Their body is round like this. They are radially symmetrical. Radially symmetrical means what? If you cut in any plane, you get two equal halves. ರೇಡಿಯಲ್ ಸಿಮೆಟ್ರಿಕಲ್, ತ್ರಿಜ್ಯ ಸಮಮಿತಿ ಅಂದರೆ ಅರ್ಥ ಏನು? ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ 2 ಈಕ್ವಲ್ ಹಾಫ್ ಬರಬೇಕು. ಅದು ರೇಡಿಯಲ್ ಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ಗಳ ಒಂದು ಲಕ್ಷಣ. ಇಲ್ಲಿ ಈ ಪ್ರಾಣಿಯು ಕೂಡ ರೇಡಿಯಲ್ ಸಿಮೆಟ್ರಿಕಲ್, ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ 2 ಈಕ್ವಲ್ ಹಾಫ್ಸ್ ಬರ್ತದೆ. ಅಂದರೆ ಸೆಂಟ್ರಿಂದ ಪಾಸ್ ಆಗುವಂತಹ ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ 2 ಈಕ್ವಲ್ ಹಾಫ್ಸ್ ಬರುತ್ತೆ. ಹಾಗಾದರೆ ಈ ಪ್ರಾಣಿಯನ್ನು ನಾವು ಈ ಎಕೈನೋಡರ್ಮೇಟಗಳನ್ನು ಅನಲಿಡ, ಆಥ್ರೋಪೋಡ ಅವುಗಳ ಒಟ್ಟಿಗೆ ಯಾಕೆ ಕಲಿತಾ ಇದ್ದೇವೆ? ವೈ ವಿ ಆರ್ ಸ್ಟಡಿಂಗ್ ಇಟ್ ಅಂಡರ್ ಬೈಲೇಟೇರಿಯಾ, ವೈ ವಿ ಆರ್ ನಾಟ್ ಸ್ಟಡಿಂಗ್ ಅಂಡರ್ ರೇಡಿಯೇಟಾ? ಸಿಲೆಂಟರೇಟದೊಟ್ಟಿಗೆ ಅಥವಾ ಟೀನೋಫೋರದ ಒಟ್ಟಿಗೆ ನಾವು ಯಾಕೆ ಈ ಪ್ರಾಣಿಯನ್ನು ಕಲಿತಾ ಇಲ್ಲ? ಯಾಕೆ ಹೇಳಿದರೆ, ಇನ್ ದ ಅಡಲ್ಟ್ ಸ್ಟೇಜಸ್ ದೇ ಆರ್ ರೇಡಿಯಲಿ ಸಿಮೆಟ್ರಿಕಲ್, ಬಟ್ ದೇರ್ ಲಾರ್ವೆ ಆರ್ ಬೈಲಾಟ್ರಲಿ ಸಿಮೆಟ್ರಿಕಲ್. ಅವುಗಳ ಲಾರ್ವೆ ಬೈಲಾಟ್ರಲಿ ಸಿಮೆಟ್ರಿಕಲ್. ದಟ್ ಇಸ್ ವೈ ವಿ ಆರ್ ಸ್ಟಡಿಂಗ್ ಇಟ್ ಅಂಡರ್ ದ ಡಿವಿಷನ್ ಬೈಲೇಟೇರಿಯಾ. ಬೈಲೇಟೇರಿಯಾ ಡಿವಿಷನ್ನ ಅಂಡರ್ ಇದನ್ನು ನಾವು ಕಲಿತಾ ಇದ್ದೇವೆ. ನೆಕ್ಸ್ಟ್, that is about its fundamental character. Next is its external characters. So body is pentamerous. Pentamerous ಅಂತ ಹೇಳಿದ್ರೆ 5 arms are present. Important feature of this phylum is presence of water vascular system. ಈ ಪ್ರಾಣಿಗಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರುತ್ತೆ. ಅದರ ಅರ್ಥ ಏನು? ದೇಹದಲ್ಲಿ 5 ಆರ್ಮ್ಸ್ ಇರುತ್ತೆ ಅಂತ ಹೇಳಿದೆ. ಈ 5 ಆರ್ಮ್ಸ್ನ ಮೂಲಕ ಒಂದು ಟ್ಯೂಬ್ ಪಾಸ್ ಆಗಿ ಹೋಗ್ತದೆ. ಆರ್ಮ್ಸ್ನ ಮೂಲಕ ಟ್ಯೂಬ್ ಪಾಸ್ ಆಗ್ತದೆ. ಈ ಟ್ಯೂಬಿನ ಮೂಲಕ ನೀರು ದೇಹದ ಒಳಗಡೆ ಹೋಗಿ ಈ ಟ್ಯೂಬಿನ ಮೂಲಕ ದೇಹದ ತುಂಬೆಲ್ಲ ಓಡಾಡ್ತಾ ಇರ್ತದೆ. ಆ್ಯಂಡ್ ದೆನ್ ಥ್ರೂ ದ್ಯಾಟ್ ಸಿಸ್ಟಮ್, ಥ್ರೂ ದ್ಯಾಟ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್ ಟೇಕ್ ಪ್ಲೇಸ್. ಇಲ್ಲಿ ಈ ವಾಟರ್, ನೀರಿನ ಮೂಲಕ ನೀರು ದೇಹದ ಒಳಗಡೆ ಟ್ಯೂಬಿನ ಮೂಲಕ ಪಾಸಾಗುವಾಗ ಅದರ ಮೂಲಕ ಫುಡ್ ಮೆಟೀರಿಯಲ್ಸ್ ಕೂಡ ಪಾಸಾಗಿ ಹೋಗ್ತದೆ. ಸೊ ದಿಸ್ ಸಿಸ್ಟಮ್ ಈಸ್ ನೋನ್ ಆಸ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ.
ಹಿಯರ್ ಮೌತ್ ಇಸ್ ಪ್ರೆಸೆಂಟ್ ಆಟ್ ಒನ್ ಸೈಡ್, ಕೆಳಗಡೆ ಮೌತ್ ಇರ್ತದೆ, ಅದರ ಮೇಲ್ಗಡೆ ಏನಸ್ ಇರುತ್ತೆ. ಸೊ ವೇರ್ ದ ಮೌತ್ ಇಸ್ ಪ್ರೆಸೆಂಟ್ ಇಸ್ ಕಾಲ್ಡ್ ಓರಲ್ ಎಂಡ್, ವೇರ್ ದ ಏನಸ್ ಇಸ್ ಪ್ರೆಸೆಂಟ್ ಇಸ್ ಕಾಲ್ಡ್ ಎಬೋರಲ್ ಎಂಡ್. Now if I show you one arm of these echinoderms, ಎಕಿನೋಡರ್ಮ್ಗಳ ಒಂದು ಆರ್ಮನ್ನು ತೋರಿಸಿದರೆ ಅವುಗಳು ಹೀಗಿರ್ತವೆ. ಇಟ್ ಹ್ಯಾಸ್ ಮೌತ್ at one end, anus at other end. Digestive system is complete. Digestive system is complete here. Then water enters through another opening called madreporite. ಇಲ್ಲಿ madreporite ಅಂತ ಹೇಳಿ ಇನ್ನೊಂದು ಓಪನಿಂಗ್ ಇದೆ, ಅದರ ಮೂಲಕ ವಾಟರ್ ಎಂಟ್ರಿ ಆಗುತ್ತೆ ದೇಹದ ಒಳಗಡೆ. ಇಟ್ ಪಾಸಸ್ ಥ್ರೂ ದ ಆರ್ಮ್ನ ತುಂಬೆಲ್ಲ ಪಾಸ್ ಆಗ್ತದೆ. ಆರ್ಮ್ನ ತುಂಬೆಲ್ಲ ಪಾಸ್ ಆಗುವಾಗ ದೇರ್ ಇಸ್ ಒನ್ ಮೋರ್ ಸ್ಟ್ರಕ್ಚರ್ ಹಿಯರ್ ಇನ್ ದ ಬಾಡಿ, ಇಟ್ ಇಸ್ ಕಾಲ್ಡ್ ಟ್ಯೂಬ್ ಫೀಟ್. ಹಿಯರ್ ಟ್ಯೂಬ್ ಫೀಟ್ ಆರ್ ಪ್ರೆಸೆಂಟ್ and these tube feet help in locomotion, respiration, etc. ಈ ಟ್ಯೂಬ್ ಫೀಟ್ಗಳು ಮೂವ್ಮೆಂಟ್ ಆಗಲಿಕ್ಕೆ, ರೆಸ್ಪಿರೇಷನ್ಗಳಿಗೆ ಹೆಲ್ಪ್ ಮಾಡ್ತವೆ. ಹೇಗೆ? Now water enters inside, then along with that oxygen also enters inside. That oxygen is taken up by the cells of the body. Now these tube feet are there, no, they help in that respiration. ಅವುಗಳು ಆಕ್ಸಿಜನ್ ಅನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಅದೇ ರೀತಿಯಲ್ಲಿ ವಾಟರ್ ಎಂಟ್ರಿ ಆಗುವಾಗ ವಾಟರ್ ಎಂಟರ್ಸ್ ಇನ್ ಟು ದ ಟ್ಯೂಬ್ ಫೀಟ್. These tube feet are there, no, they will be filled with water. They press to the surface, ಲ್ಯಾಂಡಿಗೆ ಪ್ರೆಸ್ ಆಗ್ತವೆ. Again water moves outside, again water fills. ಈ ರೀತಿಯಾಗಿ ನೀರು ಒಳಗಡೆ ಫುಲ್ ಆಗುತ್ತೆ, ಪುನಃ ಹೊರಗೆ ಬರ್ತದೆ. ಈ ರೀತಿ ಆಗುವಾಗ ಅವುಗಳು ಮೂವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ಒಂದ್ಸಲ ಭೂಮಿಗೆ ಪ್ರೆಸ್ ಆಗ್ತವೆ, ನೀರು ಹೊರಗೆ ಬರುವಾಗ ಭೂಮಿಯಿಂದ ಪುನಃ ಹಿಂದೆ ಬರ್ತವೆ, ನೀರು ಒಳಗಡೆ ಹೋಗುವಾಗ ಪುನಃ ಭೂಮಿಗೆ ಪ್ರೆಸ್ ಆಗ್ತವೆ. ಈ ರೀತಿಯಾಗಿ with the hydraulic pressure ಅಂತ ಹೇಳ್ತೇವೆ. So by using that pressure these organisms move. So tube feet they help in movement ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. Along with that they also help in respiration. So this is about tube feet. That is, in case of echinoderms, digestive system is complete, mouth and anus are present. Then respiration by the tube feet. Then excretion is wherever there is opening, through that opening waste materials go outside. ಎಲ್ಲಿ ದೇಹದಲ್ಲಿ ಜಾಗ ಇರುತ್ತಾ ಅಲ್ಲಿ ಎಲ್ಲವೂ ವೇಸ್ಟ್ ಮೆಟೀರಿಯಲ್ಸ್ ಪಾಸ್ ಆಗುತ್ತೆ. ಎಲ್ಲಿ ಎಕ್ಸ್ಪೋಜರ್ ಇರುತ್ತಾ, ವೆರೆವರ್ ಎಕ್ಸ್ಪೋಜರ್ ಇಸ್ ಪ್ರೆಸೆಂಟ್, ವೇಸ್ಟ್ ಮೆಟೀರಿಯಲ್ಸ್ ಪಾಸ್ ಔಟ್ಸೈಡ್. ಹಿಯರ್ ಇನ್ ಕೇಸ್ ಆಫ್ echinoderms. Then reproduction. These organisms are dioecious. Fertilization is external. They release their eggs and sperms outside into the water. So fertilization is external and development is indirect. Larval forms ನ ಮೂಲಕ ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಬೈಪೆನೇರಿಯಾ ಲಾರ್ವಾದ ಮೂಲಕ ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಡೆವಲಪ್ಮೆಂಟ್ ಈಸ್ ಹಿಯರ್ ಇಂಡೈರೆಕ್ಟ್. So these are some of the characters of phylum Echinodermata.